ಹಾಯ್ ಹಲೋ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ನೋಡಿ, ಮೆಂತ್ಯ ಮುದ್ದೆ ಮಾಡ್ತಿರೋದು. ಮೆಂತ್ಯ ಹುರಿತಾ ಇದ್ದೀನಿ. ಕೆಂಪು ಹುರಿಬೇಕು. ಇದು ಅರ್ಧ ಕೆ ಜಿ ಇದೆ. 2 ಕೆ ಜಿಗೆ ಅರ್ಧ ಕೆ ಜಿ ಮೆಂತ್ಯ ಹುರ್ಕೋಬೇಕು. ತುಂಬನೇ ಹುರ್ಕೋಬಾರ್ದು, ಸ್ವಲ್ಪ ನೀರಿನಲ್ಲಿ ಕೈಯಲ್ಲಿ ಗ್ಯಾಸ್ ಇಕ್ಕಿ ಹುರ್ಕೋಬೇಕು ಇದನ್ನು. ಇದು ಕಪ್ಪು ಕಾಳು, ಉದ್ದಿನ ಕಾಳು 1/4 ಕೆ ಜಿ. ಅಕ್ಕಿ 1 ಕಪ್ಪು. ಇದನ್ನು ಅಷ್ಟೇ ಕೆಂಪಗಾಗಿ ಹುರಿಬೇಕು, ಜಾಸ್ತಿ ಹುರಿಬಾರ್ದು. ಕೆಂಪಗಾಯಿತು. ಅದ ನಂತರ ಗೋಧಿ ಹುರಿಬೇಕು. ಯಾಕಂದರೆ ಈ ಮಳೆಗಾಲ ಅಲ್ಲ, ಬೇಸಿಗೆಗಾಲ ಅಲ್ಲ. ಹಾಯ್ ಯೂಟ್ಯೂಬ್ ಚಾನಲಿಗೆ ನಮಸ್ಕಾರ. ನೋಡಿ, ಮೆಂತ್ಯ ಹಿಟ್ಟು ಹಾಕ್ಸ್ಕೊಂಬಂದಿದ್ದೀನಿ, ಯಾವಾಗಲೇ ಹುರಿದಿರೋದು. ಈಗ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೀರು ಚಿಕ್ಕದಾಗಿ ಸ್ವಲ್ಪ ಮಾಡ್ಕೊತೀವಿ ಒಬ್ಬರಿಗೆ ಅಂತಂದರೆ ಅರ್ಧ ಗ್ಲಾಸ್ ನೀರು ತೊಗೊಳ್ಳಿ. ಅದಕ್ಕೆ 3 ಥರದ ಉಂಡೆ, ಅಂದರೆ 3 ಚಿಕ್ಕ ಚಿಕ್ಕದು ಉಂಡೆ ಬರುತ್ತೆ, ಅದು ಹಾಕಿ ಬೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ.
ಬಾಣಂತಿಯರಿಗೆಲ್ಲ ತುಂಬ ಒಳ್ಳೆಯದಿದು. ಇದಕ್ಕೆ ಕಡುಬು ಮಾಡ್ತಾರೆ, ಮೆಂತ್ಯ ಕಡುಬು ಅಂತ. ನಾನು ಮೆಂತ್ಯ ಕಡುಬಿಗಂತ ಹಾಕ್ಸ್ಕೊಂಬಂದಿದ್ದು. ಈಗ ನಿಮಗೆ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಿರೋದು ನಾವು ಮೆಂತ್ಯ ಕಡುಬು ಚಟ್ನಿ ಮಾಡ್ತೀವಿ. ನೋಡಿ, ಹಿಟ್ಟನ್ನ ಹಾಕಬೇಕು, ಅದೇ ಮುದ್ದೆ ಮಾಡ್ತೀವಲ್ಲ ಆ ಥರ. ಸಣ್ಣ ಫ್ಲೇವರಲ್ಲಿ ಇಟ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಸೊಂಟಕ್ಕೆ ಕೈ ಕಾಲಿಗೆಲ್ಲ ತುಪ್ಪ ಹಾಕ್ಕೊಂಡು ಮುದ್ದೆ ತಿಂತಾ ಇದ್ದರೆ ಅಬ್ಬಾ ಚೆನ್ನಾಗಿದೆ ಅಪ್ಪ, ಸೂಪರಾಗಿದೆ ಅಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊಂಟ ಕೈ ಕಾಲು ನೋವು ಯಾವುದೇ ಬರಲ್ಲ. ಈ ಥರ ವಾರದಾಗ 2 ಸರಿ 3 ಸರಿ ಮಾಡ್ಕೊಂಡು ತಿಂದರೆ. ಇದು ಬಾಣಂತಿಗೂ ಕೊಡ್ತಾರೆ, ನಾವು ತಿನ್ಬೋದು. ಬಾಣಂತಿಗೆ ಅಷ್ಟೇ ನಾವು ಕೊಡೋದು ಅಂತಾರೆ, ಬಾಣಂತಿನೂ ಅಲ್ಲ ನಾವು ತಿನ್ಬೋದು. ನಮ್ಮದು ಕೈ ಕಾಲು ನೋವು ಎಲ್ಲ ಬಂದರೆ ನಾವು ತಡೆ ಕಟ್ಬೋದು. ಕೈ ಕಾಲು ಏನು ನೋವು ಬರಲ್ಲ. ಮುಂಚೆನೇ ಎಚ್ಚರಿಕೆ ಮಾಡ್ಕೊಂಡು ನಾವು ಆರೈಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡ್ರಿ, ಇಷ್ಟೊಂದು ಸ್ಟೋರೇಜ್ ಮಾಡ್ಕೊಂಬಂದಿದ್ದೀವಿ ಹಿಟ್ಟನ್ನ. ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡ್ಡು ಕೊಡೋ ಹಾಗಿಲ್ಲ, ದಯವಿಟ್ಟು ಮಾಡಿ ಪ್ಲೀಸ್. ಮುದ್ದೆ ರೆಡಿ, ಮೆಂತ್ಯ ಮುದ್ದೆ ರೆಡಿ ನೋಡಿ. ನಾವು ಯಾವಾಗಲೂ ಕಡುಬು ಮಾಡ್ಕೊತೀವಿ. ಈ ಸರಿ ನಿಮಗೆ ತೋರ್ಸೋಕ್ಕಾಗಿ ಮುದ್ದೆ ಮಾಡಬೇಕಾದ್ರೆ ನೀವು ಏನು ಮಾಡ್ತೀರಾ, ಒಬ್ಬೊಬ್ರಿಗೆ ಗಂಟಾಗುತ್ತಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಬಿಡಿ, ಗಂಟಾಗಲ್ಲ. ಇಲ್ಲ ಬೇಡ ನಮಗೆ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮುದ್ದೆ ಚೆನ್ನಾಗಿ ಮಾಡ್ತೀವಿ ಅನ್ನೋರು, ಈಗ ಸ್ಟಾರ್ಟಿಂಗಲ್ಲಿ ಮುದ್ದೆ ಮಾಡ್ತೀವಿ ಅನ್ನೋರು ಸ್ವಲ್ಪ ತುಪ್ಪ ಹಾಕ್ಕೋಬೇಕು 1 ಸ್ಪೂನಲ್ಲಿ. ಹಾಯ್ ಯೂಟ್ಯೂಬ್ ಚಾನಲಿಗೆ ನಮಸ್ಕಾರ. ನೋಡಿ, ಮೆಂತ್ಯ ಹಿಟ್ಟು ಹಾಕ್ಸ್ಕೊಂಬಂದಿದ್ದೀನಿ, ಯಾವಾಗಲೇ ಹುರಿದಿರೋದು. ಈಗ ಮೆಂತ್ಯ ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನೀರು ಚಿಕ್ಕದಾಗಿ ಸ್ವಲ್ಪ ಮಾಡ್ಕೊತೀವಿ ಒಬ್ಬರಿಗೆ ಅಂತಂದರೆ ಅರ್ಧ ಗ್ಲಾಸ್ ನೀರು ತೊಗೊಳ್ಳಿ. ಅದಕ್ಕೆ 3 ಥರದ ಉಂಡೆ, ಅಂದರೆ 3 ಚಿಕ್ಕ ಚಿಕ್ಕದು ಉಂಡೆ ಬರುತ್ತೆ, ಅದು ಹಾಕಿ ಬೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳಿ. ಬಾಣಂತಿಯರಿಗೆಲ್ಲ ತುಂಬ ಒಳ್ಳೆಯದಿದು. ಇದಕ್ಕೆ ಕಡುಬು ಮಾಡ್ತಾರೆ, ಮೆಂತ್ಯ ಕಡುಬು ಅಂತ. ನಾನು ಮೆಂತ್ಯ ಕಡುಬಿಗಂತ ಹಾಕ್ಸ್ಕೊಂಬಂದಿದ್ದು. ಈಗ ನಿಮಗೆ ಮೆಂತ್ಯ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ತಿರೋದು ನಾವು ಮೆಂತ್ಯ ಕಡುಬು ಚಟ್ನಿ ಮಾಡ್ತೀವಿ. ನೋಡಿ, ಹಿಟ್ಟನ್ನ ಹಾಕಬೇಕು, ಅದೇ ಮುದ್ದೆ ಮಾಡ್ತೀವಲ್ಲ ಆ ಥರ. ಸಣ್ಣ ಫ್ಲೇವರಲ್ಲಿ ಇಟ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ.
ಸೊಂಟಕ್ಕೆ ಕೈ ಕಾಲಿಗೆಲ್ಲ ತುಪ್ಪ ಹಾಕ್ಕೊಂಡು ಮುದ್ದೆ ತಿಂತಾಯಿದ್ರೆ ಅಬ್ಬಾ ಚೆನ್ನಾಗಿದೆ ಅಪ್ಪ ಸೂಪರಾಗಿದೆ ಅಂತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊಂಟ ಕೈ ಕಾಲು ನೋವು ಯಾವುದೇ ಬರಲ್ಲ. ಈ ಥರ ವಾರದಾಗ 2 ಸರಿ 3 ಸರಿ ಮಾಡ್ಕೊಂಡು ತಿಂದರೆ ಇದು ಬಾಣಂತಿಗೂ ಕೊಡ್ತಾರೆ, ನಾವು ತಿನ್ಬೋದು. ಬಾಣಂತಿಗೆ ಅಷ್ಟೇ ನಾವು ಕೊಡೋದು ಅಂತಾರೆ, ಬಾಣಂತಿನೂ ಅಲ್ಲ ನಾವು ತಿನ್ಬೋದು. ನಮ್ಮದು ಕೈಕಾಲು ನೋವು ಎಲ್ಲ ಬಂದರೆ ನಾವು ತಡೆ ಕಟ್ಬೋದು. ಕೈ ಕಾಲು ಏನು ನೋವು ಬರಲ್ಲ. ಮುಂಚೆನೇ ಎಚ್ಚರಿಕೆ ಮಾಡ್ಕೊಂಡು ನಾವು ಆರೈಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡ್ರಿ, ಇಷ್ಟೊಂದು ಸ್ಟೋರೇಜ್ ಮಾಡ್ಕೊಂಬಂದಿದ್ದೀವಿ ಹಿಟ್ಟನ್ನ. ಬೇಕಾದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ದುಡ್ಡು ಕೊಡೋ ಹಾಗಿಲ್ಲ, ದಯವಿಟ್ಟು ಮಾಡಿ ಪ್ಲೀಸ್. ಮುದ್ದೆ ರೆಡಿ, ಮೆಂತ್ಯ ಮುದ್ದೆ ರೆಡಿ ನೋಡಿ. ನಾವು ಯಾವಾಗಲೂ ಕಡುಬು ಮಾಡ್ಕೊತೀವಿ. ಈ ಸರಿ ನಿಮಗೆ ತೋರ್ಸೋಕ್ಕಾಗಿ ಮುದ್ದೆ ಮಾಡಬೇಕಾದ್ರೆ ನೀವು ಏನು ಮಾಡ್ತೀರಾ, ಒಬ್ಬೊಬ್ರಿಗೆ ಗಂಟಾಗುತ್ತಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಬಿಡಿ, ಗಂಟಾಗಲ್ಲ. ಇಲ್ಲ ಬೇಡ ನಮಗೆ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮುದ್ದೆ ಚೆನ್ನಾಗಿ ಮಾಡ್ತೀವಿ ಅನ್ನೋರು, ಈಗ ಸ್ಟಾರ್ಟಿಂಗಲ್ಲಿ ಮುದ್ದೆ ಮಾಡ್ತೀವಿ ಅನ್ನೋರು ಸ್ವಲ್ಪ ತುಪ್ಪ ಹಾಕ್ಕೋಬೇಕು ಒಂದು ಸ್ಪೂನಲ್ಲಿ.